ಫ್ಯಾನ್ ಆಗಿ ಫೈನಲ್ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ಏನು ನೀವೇ ನೋಡ್ತಾ ಇದ್ದೀರಲ್ಲ, ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹೇಳಿ ಜೈಲಿಗೆ ಕಳಿಸ್ಕೊಡೋ ದಿನ ಗಂಟ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ದರು. ಮಳೆ ಬಂದರು, ಬಿಸಿಲಿದ್ರು, ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು. ಕೆಲವರು ಮಾತಾಡಿದ್ರು ಹುಚ್ಚು ಅಭಿಮಾನ, ಮತ್ತೊಂದು ಹಂಗೆ ಹಿಂಗೆ ಅಂತ. ಅದು ಅಭಿಮಾನ, ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ. ಯಾರೋ ಒಂದು ವಿಡಿಯೋ ಕೆಲಸ ಮಾಡ್ತಿದ್ದೆ, ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ, ಇವ್ರಿಗೆ ಅದು ಫ್ಯಾನ್ಸ್ ಅಲ್ಲ, ಕಲ್ಟ್ ಅಂತ ಹೇಳ್ತಾ ಇದ್ರು. ಅದು ರಿಯಲ್, ಅದು ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು. ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಬೇಜಾರಾಗಿರಲಿ, ಸಾರಿ. ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆಯಿಂದ ತಪ್ಪಾಗೋಗಿದೆ. ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡಲಿ ಇದನ್ನ ತಡ್ಕೊಳ್ಳೋಕೆ. ಥ್ಯಾಂಕ್ ಯು. ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಆಗ್ತಾರೆ. ಹಾಂ, ಫ್ಯಾನ್ಸ್ ವಾರ್ ಅಂತ ಮಾಡ್ತಾರೆ. ಹೌದು, ಫ್ಯಾನ್ಸ್ ವಾರಲ್ಲಿ ಈಗ ಆ ಫ್ಯಾನ್ಸ್ ಈ ಫ್ಯಾನ್ಸ್ ಕಾಮೆಂಟ್ ಆಗ್ತಾರೆ. ನನಗೆ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾವೆಲ್ಲ ವಾರ್ ಮಾಡಕ್ಕೆ ಹೋಗಲ್ಲ ನಾವು ಯಾರು. ಅದು ಅವ್ರವ್ರು ಅನ್ಕೊಂಡು ಅವ್ರು ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ. ದಯವಿಟ್ಟು ಈ ವಾರ್ ಅದು ಇದು ಯಾವುದೂ ಇಲ್ಲ. ಎರಡು ಸಿನಿಮಾ ಇವಾಗ ಒಂದು ನಿಮಿಷ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಇವಾಗ ಎರಡು ಸಿನಿಮಾ ರಿಲೀಸ್ ಆದಾಗ, ಇವಾಗ ಸುದೀಪ್ ಅಣ್ಣನ ಸಿನಿಮಾ ರಿಲೀಸ್ ಆಯಿತು, ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ. ಶಿವಣ್ಣನ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ. ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ. ಯಾಕೆ? ಅಲ್ಲಿ ಅದು ಕಾಣಿಸ್ತಾ ಇಲ್ಲ. ಅವತ್ತು ಹೋಗಿ ನೀವು ಕೇಳಬೇಕಾಯ್ತಲ್ಲ ಸ್ಟಾರ್ ವಾರ್. ಈ ಕಮೆಂಟ್ಸ್ ಎಲ್ಲ ಹಾಕ್ದಾಗ ಮಾತ್ರ ಕಮೆಂಟ್ಸು ಒಬ್ಬ ಹಾಕೊಂಡು ಹಿಡಿಬೋದು, 10 ಜನ ಹಾಕೊಂಡು ಹಿಡಿಬೋದು, 1000 ಜನ ಆಗ್ತಾರೆ, ಲಕ್ಷ ಆಗ್ತಾರೆ, ಎಲ್ಲಿ ಆಗುತ್ತಲ್ಲ. ಅಂಥವ್ರು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಕೆಟ್ಟ ಕಮೆಂಟ್ಸ್ ಯಾವತ್ತೂ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಅವ್ರ ಡ್ಯೂಟಿ. ಕಮೆಂಟ್ಸ್ ಹಾಕೊಂಡು ಕೂತ್ಕೊಳ್ಳೋದು ಅವ್ರ ಡ್ಯೂಟಿ. ಇವಾಗ ನೋಡಿ, ಈ ವಿಡಿಯೋ ಅಂತೀನಿ, ಈ ವಿಡಿಯೋలో 10 ಕಮೆಂಟ್ ಆಗ್ತಾರೆ ಬಂದೆ, ಅದು ನಮ್ಗೆ ಚೆನ್ನಾಗಿ ಗೊತ್ತು. ಹಂಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ನಮ್ಮವ್ರು ಯಾರೋ ಕಷ್ಟ ಅನ್ಭವಿಸ್ತಾರೆ ಅಂದ ತಕ್ಷಣ ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಬಿಡಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆಗಿದೆ, ತಪ್ಪಾಗಿದೆ. ತಪ್ಪನ್ನ ತಿರ್ಗಾ ಅದನ್ನೇ ಪದೇ ಬಂದು ಕಮೆಂಟ್ ಹಾಕೋದು, ಕೆಟ್ಟದಾಗ ಟ್ರೋಲ್ ಮಾಡೋದು, ಅದು ಯಾರೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗಿಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.